ಸಾಹಿತ್ಯ ಅಥವಾ ಹಳಗನ್ನಡ ಪರಂಪರೆಯ ಪರಿಭಾಷೆಯಲ್ಲಿ ಹೇಳುವುದಾದರೆ ಕಾವ್ಯ ಭಾಷೆಯಲ್ಲಿ ಸಂಭವಿಸತಕ್ಕದ್ದು ಎಂದರೆ ಕವಿಗೆ ಇರುವ ಸಾಧನ ಸಾಮಗ್ರಿಯೆಲ್ಲವೂ ಭಾಷೆಯೇ. ಈ ಭಾಷೆ ಕವಿ ಬದುಕುವ ಪರಿಸರದ ಒಂದು ಸಾಮಾಜಿಕ ಸಂಪರ್ಕ ಮಾಧ್ಯಮ. ಅದು ಸಮಾಜದ ವ್ಯಕ್ತಿಗಳ ವ್ಯವಹಾರದ ಮಾಧ್ಯಮವಾದುದರಿಂದಲೇ ಕವಿ ತಾನು ಬದುಕುವ ಸಮಾಜದೊಂದಿಗೆ ತನ್ನ ಭಾವನೆಗಳನ್ನು ತಿಳಿಯಪಡಿಸಲು ಅಥವಾ ಹಂಚಿಕೊಳ್ಳಲು ಆ ಸಮಾಜದ ಸಂಪರ್ಕ ಮಾಧ್ಯಮವಾದ ಭಾಷೆಯನ್ನೇ ಅವಲಂಬಿಸಬೇಕಾಗುತ್ತದೆ. ಎಂದರೆ ಕವಿಯ ಮೂಲಭೂತವಾದ ಉದ್ದೇಶ ಈ ಸುತ್ತಣ ಭಾಷೆಯನ್ನು ತನ್ನ ಅನುಭವದ ಅಭಿವ್ಯಕ್ತಿಗೆ ದುಡಿಸಿಕೊಳ್ಳುವುದು. ಹೀಗೆ ಮಾಡಬೇಕಾದರೆ ಕವಿ ಅದನ್ನು ಯಥಾವತ್ತಾಗಿ ಬಳಸದೆ ಅದನ್ನು ತನ್ನ ಭಾವದ ಭಾಷೆಯನ್ನಾಗಿ ಮಾಡಿಕೊಳ್ಳುತ್ತಾನೆ, ಅಥವಾ ಯಥಾವತ್ತಾದ ಭಾಷೆಯನ್ನು ಒಂದಷ್ಟು ಪರಿಷ್ಕರಿಸಿ ತನ್ನ ವ್ಯಕ್ತಿ ವಿಶಿಷ್ಟವಾದ ಅಭಿವ್ಯಕ್ತಿಯನ್ನು ರೂಪಿಸಿಕೊಳ್ಳುತ್ತಾನೆ. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಹಿಂದಿನಿಂದ ಇಂದಿನ ತನಕ ಪ್ರಯಾಣ ಮಾಡಿಕೊಂಡು ಬರುವ ಓದುಗ ಭಾಷೆಯ ವಿಚಾರದಲ್ಲಿ ನಮ್ಮ ಕವಿಗಳು ತಾಳಿದ ಧೋರಣೆಗಳನ್ನು, ಭಾಷೆಯನ್ನು ತನ್ನ ಕಾವ್ಯದ ಮಾಧ್ಯಮವನ್ನಾಗಿ ಮಾಡಿಕೊಂಡ ರೀತಿಗಳನ್ನು ಕಂಡು ಆಶ್ಚರ್ಯಪಡುವಂತಾಗುತ್ತದೆ. ಅತ್ಯಂತ ಪ್ರೌಢಾವಸ್ಥೆಯಿಂದ ಹಿಡಿದು ಅತ್ಯಂತ ಸರಳತೆಯವರೆಗೂ ಇರುವ ಈ ವಿವಿಧ ಭಾಷಾರೂಪಗಳು ಅಂದಂದಿನ ಛಂದೋರೂಪಗಳನ್ನು ಮಾರ್ಪಡಿಸಿರುವುದನ್ನು ಕಾಣಬಹುದು. ಭಾಷೆ ಎಲ್ಲೆಲ್ಲಿ ತನ್ನ ಸಮಾಜದೊಂದಿಗೆ ಸಂಪರ್ಕವನ್ನೇ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಪ್ರೌಢಾವಸ್ಥೆಯನ್ನು ತಾಳಿದೆಯೋ ಅಲ್ಲೆಲ್ಲ ಅದು ಮಾರ್ಗ ಕಾವ್ಯ ಪದ್ಧತಿಯಾಗಿ, ಮತ್ತು ಎಲ್ಲೆಲ್ಲಿ ಆ ಒಂದು ಸ್ಥಿತಿಯಿಂದ ಕೆಳಗಿಳಿಸಿ ಅದು ಕಳೆದುಕೊಂಡ ಸಾಮಾಜಿಕ ಸಂಪರ್ಕವನ್ನು ಮತ್ತೆ ಸ್ಥಾಪಿಸುವ ಹೋರಾಟದ ಸಂದರ್ಭಗಳಲ್ಲಿ ದೇಸಿ ಕಾವ್ಯ ಪದ್ಧತಿಯಾಗಿ ಕಾಣಿಸಿಕೊಳ್ಳುತ್ತದೆ. ಹೊಸಗನ್ನಡ ಸಾಹಿತ್ಯವನ್ನು ಹೊರತುಪಡಿಸಿ ನೋಡಿದರೆ ಹಿಂದಿನ ಸಾಹಿತ್ಯದ ಮಟ್ಟಿಗೆ ಮಾರ್ಗ, ದೇಸಿ ಎಂಬಿವು ಸಾಹಿತ್ಯದ ಭಾಷೆಯ ಎರಡು ಮುಖ್ಯ ರೂಪ ಲಕ್ಷಣಗಳನ್ನು ಸೂಚಿಸುತ್ತವೆ. ಈ ಎರಡೂ ಕನ್ನಡ ಸಾಹಿತ್ಯದಲ್ಲಿ ಒಂದರ ಹಿಂದೊಂದು, ಒಂದರ ಜೊತೆಗೊಂದು ಎನ್ನುವಂತೆ ಬಂದಿವೆ. ಕನ್ನಡ ಸಾಹಿತ್ಯಾರಂಭದ ಮೊದಲೆರಡು ಶತಮಾನಗಳಲ್ಲಿ ಅದು 100ಕ್ಕೆ 100ರಷ್ಟು ಮಾರ್ಗವಾದದ್ದು. ಅನಂತರದ ಕಾಲಗಳಲ್ಲಿ 12ನೇ ಶತಮಾನದ ನಯಸೇನನಿಂದ ಹಿಡಿದು ಕುಮಾರವ್ಯಾಸನ ತನಕ ಮಾರ್ಗ, ದೇಸಿಗಳು ಎರಡೂ ಜೊತೆ ಜೊತೆಯಾಗಿ ಇದ್ದದ್ದನ್ನು ಕಾಣಬಹುದು. ವಚನಕಾರರ ಕ್ರಾಂತಿಯಿಂದಾಗಿ ಭಾಷೆಯಲ್ಲಿ ಸರಳತೆ, ಕಾವ್ಯ ರಚನೆಯಲ್ಲಿ ದೇಸೀಯತೆ ಕಾಣಿಸಿಕೊಂಡರೂ ಅದೇ ಕಾಲದ ನೇಮಿಚಂದ್ರ, ರುದ್ರಭಟ್ಟನಂಥವರಿಂದ ತಕ್ಕ ಪ್ರಮಾಣದ ಪ್ರೌಢ ಚಂಪೂ ಕಾವ್ಯಗಳ ರಚನೆಯೂ ಆಗಿದೆ. ಕನ್ನಡದಲ್ಲಿ ನಿಜವಾಗಿಯೂ ದೇಸಿ ಯುಗವೆಂದು ಕರೆಯುವುದಾದರೆ ಅದು ಕುಮಾರವ್ಯಾಸನಿಂದ ಷಡಕ್ಷರಿಯವರೆಗಿನ ಕಾಲವನ್ನು ಮಾತ್ರ. ಇದು ಷಟ್ಪದಿ ಸಾಂಗತ್ಯಗಳ ಸುಗ್ಗಿಯ ಕಾಲ. 17ನೇ ಶತಮಾನದಿಂದ ಮೊದಲಾದ ಮೈಸೂರು ಒಡೆಯರ ಕಾಲ ಮತ್ತೆ ಪ್ರೌಢವಾದ ಮಾರ್ಗ ಕಾವ್ಯಗಳ ಕಾಲವಾಗಿ ಷಡಕ್ಷರಿ, ತಿರುಮಲಾರ್ಯ, ಚಿಕ್ಕುಪಾಧ್ಯಾಯ ಇವರುಗಳಿಂದ ರಚಿತವಾದ ಚಂಪೂ ಕಾವ್ಯಗಳ ಅಬ್ಬರದಿಂದ ತುಂಬಿಕೊಳ್ಳುತ್ತದೆ. ಮುಂದೆ 19ನೇ ಶತಮಾನದ ಉತ್ತರಾರ್ಧದಿಂದ ಕಾವ್ಯದ ಭಾಷೆ ಪ್ರೌಢತೆಯ ಬಂಧನದಿಂದ ಕ್ರಮಕ್ರಮವಾಗಿ ಬಿಡಿಸಿಕೊಂಡು ಹೊಸಗನ್ನಡ ಸಾಹಿತ್ಯದಲ್ಲಿ ಮತ್ತೆ ಜನಜೀವನಕ್ಕೆ ಹತ್ತಿರವಾಗಿ ಅದು ಕಳೆದುಕೊಂಡ ಸಾಮಾಜಿಕ ಸಂಪರ್ಕವನ್ನು ಸ್ಥಾಪಿಸಿಕೊಂಡಿದೆ. ಇದು ಸ್ಥೂಲವಾಗಿ ಕಾವ್ಯಗಳಿಗೆ ಮಾಧ್ಯಮವಾದ ಭಾಷಾರೂಪದ ಚರಿತ್ರೆ. ಇದುವರೆಗೂ ಮಾರ್ಗ, ದೇಸಿ ಎಂಬ ಎರಡು ಮಾತುಗಳನ್ನು ಬಳಸಿದೆವು.
ಅವುಗಳನ್ನು ಇನ್ನಷ್ಟು ಸ್ಪಷ್ಟ ಮಾಡುವುದು ಅಗತ್ಯವೆಂದು ತೋರುತ್ತದೆ. ಮಾರ್ಗ ಎಂದರೆ ಸ್ಥೂಲವಾಗಿ ಹೇಳುವುದಾದರೆ ಯಾವ ಬರವಣಿಗೆ ಅತ್ಯಂತ ಪ್ರೌಢವೂ ಗಂಭೀರವೂ ಆಗಿರುತ್ತದೆಯೋ ಅದು. ದೇಸಿ ಎಂದರೆ ಯಾವ ಬರವಣಿಗೆ ಸರಳವೂ ಜನದ ಆಡುಮಾತಿಗೆ ಸಮೀಪವೂ ಆಗಿದ್ದಾಗಿದೆಯೋ ಅದು ಎನ್ನಬಹುದು. ಮಾರ್ಗಕಾವ್ಯದ ಬರವಣಿಗೆ ಪ್ರೌಢವೂ ಕ್ಲಿಷ್ಟವೂ ಆದುದಕ್ಕೆ ಕಾರಣ ಅದು ಸಂಸ್ಕೃತದ ಪ್ರಭಾವದಿಂದ ಸಂಸ್ಕೃತ ಕಾವ್ಯ ಪದ್ಧತಿಯ ಮಾದರಿಯಲ್ಲಿಯೇ ರಚಿತವಾದದ್ದು ಎನ್ನುವುದು. ದೇಸಿಯದು ಸರಳವಾಗಿರಲು ಕಾರಣ ಸಂಸ್ಕೃತದ ಪ್ರಭಾವದಿಂದ ತಪ್ಪಿಸಿಕೊಂಡು ದೈನಂದಿನ ಸರಳ ಭಾಷೆಯಲ್ಲಿ ಜನಕ್ಕೆ ಪರಿಚಿತವಾದ ಜನಪದ ಛಂದಸ್ಸಿನಲ್ಲಿ ರಚಿತವಾದದ್ದು ಎಂದರೆ ಇಲ್ಲಿ ಮುಖ್ಯವಾಗಿ ಕಾಣುವುದು ಕನ್ನಡ ಕಾವ್ಯ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾದ ಹಾಗೂ ಅದರಿಂದ ತಪ್ಪಿಸಿಕೊಂಡ ಎರಡು ಸ್ಥಿತಿಗಳೇ ಕನ್ನಡ ಕಾವ್ಯದ ಭಾಷೆಯ ಸ್ವರೂಪವನ್ನು ನಿರ್ಧರಿಸಿವೆ ಎನ್ನುವುದು. ಹಾಗಾದರೆ ಕನ್ನಡ ಕಾವ್ಯ ಎಂದೆಂದೂ ತನ್ನ ಸಾಮಾಜಿಕ ಮಾಧ್ಯಮವಾಗಿರದ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾದದ್ದು ಯಾಕೆ? ಕನ್ನಡ ಕವಿಗಳು ತಮ್ಮ ಸಾಮಾಜಿಕ ಮಾಧ್ಯಮವಾದ ಕನ್ನಡವನ್ನು ತಮ್ಮ ಕಾವ್ಯದ ಭಾಷೆಯನ್ನಾಗಿ ಮಾಡಿಕೊಳ್ಳಲು ಇದ್ದ ಆತಂಕಗಳು ಯಾವುವು ಎನ್ನುವ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತವೆ. ಸಂಸ್ಕೃತ ಎಂದಾದರೂ ಭಾರತದಲ್ಲಿ ಜನರ ವ್ಯಾವಹಾರಿಕ ಭಾಷೆಯಾಗಿ ಸಾಮಾಜಿಕ ಮಾಧ್ಯಮದ ಭಾಷೆಯಾಗಿ ಇತ್ತೇ ಎಂಬುದೇ ಸಂದೇಹ. ಬಹುಶಃ ಎಂದೂ ಸಂಸ್ಕೃತ ಸಾಮಾಜಿಕ ಮಾಧ್ಯಮದ ಭಾಷೆಯಾಗಿರಲಿಲ್ಲವೆಂದೇ ತೋರುತ್ತದೆ. ಆದರೆ ಅದು ಈ ದೇಶದ ಬುದ್ಧಿವಂತರಾದ ವೈದಿಕರ, ವಿದ್ವಾಂಸರ ಮತ್ತು ಇವರಿಬ್ಬರನ್ನೂ ಉದ್ದಕ್ಕೂ ಪೋಷಿಸಿಕೊಂಡು ಬಂದ ರಾಜಸ್ಥಾನಗಳ ಭಾಷೆಯಾಗಿತ್ತು. ಹೀಗೆ ಜನಸಾಮಾನ್ಯರು ಎಂದೂ ವ್ಯವಹಾರದಲ್ಲೇ ತಾರದ ಭಾಷೆಯೊಂದು ಈ ದೇಶದ ಜನದ ಅಂತರಂಗವನ್ನು ಬಿಂಬಿಸಬೇಕಾದ ಸಾಹಿತ್ಯದ ಭಾಷೆಯಾಗಿ ಮೆರೆದದ್ದು ಪರಮಾಶ್ಚರ್ಯಗಳಲ್ಲಿ ಒಂದು. ತಾನು ಹುಟ್ಟಿ ಬೆಳೆದ ಸಮಾಜಕ್ಕೆ ನೇರವಾಗಿ ಸಂಬಂಧಿಸಿದ ಕವಿ ಆ ಸಮಾಜದ ವ್ಯಾವಹಾರಿಕ ಮಾಧ್ಯಮವಾಗದಿದ್ದ ತನ್ನ ಜನಭಾಷೆಯನ್ನು ಬಳಸಿ ಕಾವ್ಯವನ್ನು ಬರೆಯಬೇಕಾದ ಸಂದರ್ಭಗಳಲ್ಲಿ ಅದನ್ನೂ ಸಂಸ್ಕೃತದ ಪ್ರಭಾವದಿಂದ ಪ್ರೌಢವನ್ನಾಗಿ ಮಾಡಿದ್ದು ಒಂದು ವೈಪರೀತ್ಯದಂತೆ ತೋರುತ್ತದೆ. ಇದಕ್ಕೆ ಕಾರಣ ಸಂಸ್ಕೃತವು ಪಂಡಿತ ಮಂಡಲಿಯ ಹಾಗೂ ರಾಜಸ್ಥಾನಗಳ ಭಾಷೆಯಾದದ್ದೇ. ಓದು ಬರಹವನ್ನೇ ಕಾಣದ ಬಹುಸಂಖ್ಯಾತ ಜನಸಾಮಾನ್ಯರಿದ್ದ ಹಿಂದಿನ ಸಾಮಾಜಿಕ ಪರಿಸರದಲ್ಲಿ ದೇವಭಾಷೆಯಾದ ಸಂಸ್ಕೃತವನ್ನು ಒಂದು ವರ್ಗದವರ ಹೊರತು ಇತರರು ಕಲಿಯುವುದಿರಲಿ. ಒಂದು ವೇಳೆ ಉಚ್ಚರಿಸಿದರೂ ಅದು ಅಪವಿತ್ರವಾಗುವುದೆಂದು ಸ್ತ್ರೀ ಶೂದ್ರಾದಿಗಳು ಈ ಭಾಷೆಯಲ್ಲಿ ರಚಿತವಾದ ವೇದಾದಿಗಳನ್ನು ಕಲಿಯಲು ಅನರ್ಹರೆಂದು ಹೇಳಲಾಗುತ್ತಿದ್ದ ಹಿಂದಿನ ಕಾಲದಲ್ಲಿ ಈ ಭಾಷೆಯಲ್ಲಿ ರಚಿತವಾದ ಕಾವ್ಯ ಶಾಸ್ತ್ರಾದಿಗಳನ್ನು ಓದಬಲ್ಲವರು ಕೇವಲ ವಿದ್ವಾಂಸರು. ಅದು ದೇವಭಾಷೆಯನ್ನು ಕಲಿಯಲು ಅಧಿಕಾರವುಳ್ಳ ವೈದಿಕ ವಿದ್ವಾಂಸರು. ಆದುದರಿಂದ ಇಂತಹ ಪ್ರೌಢ ಕಾವ್ಯಗಳ ಮಟ್ಟಿಗೆ ಸಮಾಜವೆಂದರೆ ಬಹುಶಃ ಇಂತಹ ವಿದ್ವಾಂಸರಿಂದ ಕೂಡಿದ ಸಮಾಜ ಎಂದೇ ಅರ್ಥವಿದ್ದಿರಬಹುದು. ಈ ಬುಧ ಸಮಾಜದ ಆಸಕ್ತಿ ಅಭಿರುಚಿಗಳಿಗೆ ಅನುಸಾರವಾಗಿ ಅವರ ಮನಃ ಪ್ರೀತ್ಯರ್ಥವಾಗಿ ರಚಿತವಾದ ಆಸ್ಥಾನ ಕಾವ್ಯಗಳು ಅವು ಸಂಸ್ಕೃತದಲ್ಲಾದರೂ ಇರಲಿ, ಸಂಸ್ಕೃತದ ಪ್ರಭಾವದಿಂದ ರಚಿತವಾದ ದೇಶ ಭಾಷೆಗಳಲ್ಲೇ ಇರಲಿ, ಅವು ರಾಜರ ಮೆರವಣಿಗೆಗಳನ್ನು ಅನುಕರಿಸುವಂತಹ ಶೈಲಿಯಲ್ಲಿ ರಚಿತವಾಗಿ ನಿಜವಾದ ಬಹುಜನ ಸಮಾಜದ ಸಂಪರ್ಕವನ್ನು ಕಳೆದುಕೊಂಡದ್ದು ಸಹಜವೇ ಆಗಿದೆ.
ಇಂತಹ ಸಂಪರ್ಕ ರಾಹಿತ್ಯ ಸಾಹಿತ್ಯ ಪರಂಪರೆಯ ಹಿನ್ನೆಲೆಯಲ್ಲಿಯೇ ಕನ್ನಡ ಸಾಹಿತ್ಯ ಆರಂಭವಾದದ್ದು.